ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನಂತೂ ನೋಡಿ ತುಂಬ ತುಂಬ ಚೆನ್ನಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಟೆಂಟ್ ಏನಪ್ಪ, ಇವತ್ತು ಕಾಂಟೆಂಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಸೈನಿಕರ ಬಗ್ಗೆ ಒಂದು ಕಾಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಸೈನಿಕರ ಬಗ್ಗೆ ಇಲ್ಲಿ ಏನಪ್ಪ ಕಾಂಟೆಂಟ್ ಅಂತಂದರೆ, ಇವತ್ತು ನಾವು ತುಂಬ ಸಂತೋಷವಾಗಿ ನಾವು ಭೂಮಿ ಮೇಲೆ ಇರಬೇಕು ಅಂದರೆ ಒಳ್ಳೆ ನಿದ್ದೆ ಮಾಡಿಕೊಂಡು, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಖುಷಿಯಾಗಿ ಇದ್ದೀವಿ. ಕಷ್ಟ ಸುಖ ಹಂಚ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಪ್ಪ ಅಂತ ಅಂದರೆ, ಇದು ವಿಚಾರ ಏನಪ್ಪ ಅಂದರೆ ನಮ್ಮ ಸೈನಿಕರು. ಅವ್ರಿಗೊಂದು ನಮನಗಳು ಅನ್ನೋದು ನಾವೊಂದು ತಿಳಿಸ್ತಾ ಇದ್ದೀನಿ. ನಾವು ಕಣ್ತುಂಬ ನಿದ್ದೆ ಮಾಡ್ತೀವಿ ಸಂತೋಷವಾಗಿ. ಎಲ್ಲ ಸಂಸಾರ ಹತ್ರ ನಾವು ಚೆನ್ನಾಗಿದ್ದೀವಿ. ಮತ್ತು ನಮ್ಮ ಆಸ್ತಿಗಳಾಗಲಿ, ಅಡಚಣೆಗಳಾಗಲಿ, ಮತ್ತು ನಮ್ಮದು ಪ್ರಾಪರ್ಟಿ ಆಗಲಿ ಎಲ್ಲ ನಮ್ಮ ಸೇಫಾಗಿ ನಮ್ಮ ಹೆಸರಲ್ಲಿ ಇದೆ ಅಂತ ಅಂದರೆ ನಮ್ಮ ಸೈನಿಕರೇ ಕಾರಣ. ಯಾಕೆ ಅಂದರೆ ಅವರು ನಮ್ಮ ಪ್ರಾಪರ್ಟಿ ಎಲ್ಲ ಅವರು ಉಳಿಸ್ಕೊಂಡು ನಮ್ಮನ್ನ ಕಾಯ್ಕೊಂಡು ನಿದ್ದೆ ಅಲ್ದೇ, ಹೊಟ್ಟೆಗೆ ಊಟ ಅಲ್ದೇ, ಕಣ್ಣಿಗೆ ನಿದ್ದೆ ಅಲ್ದೇ, ಕಷ್ಟ ಅಲ್ದೇ, ಫ್ಯಾಮಿಲಿ ಸುಖ ಅಲ್ದೇ, ಎಲ್ಲೆಲ್ಲೋ ಫ್ಯಾಮಿಲಿ ಬಿಟ್ಟು, ಇಂಡ್ಯಾದಲ್ಲಿ ಫ್ಯಾಮಿಲಿ ಬಿಟ್ಟು ಹೋಗೋಗಿ ಅಲ್ಲಿ ಗಡಿ ಕಾಯ್ತಾರೆ ಅಂದರೆ ನಮಗೋಸ್ಕರ ಕೋಟಿ ಕೋಟಿಗೂ ನಮನಗಳು ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೋಡಿ, ಜಮ್ಮು ಕಾಶ್ಮೀರಲ್ಲಿ ನಡೆದಂಥ ನಮ್ಮ ಇಂಡ್ಯಾದವರು ಹೋದಾಗ, ನಮ್ಮ ಕರ್ನಾಟಕದವ್ರು ಹೋದಾಗ ಧರ್ಮದ ಬಗ್ಗೆ ಕೇಳಿ ಶೂಟೌಟ್ ಆಗಿದೆ. ಓಕೆನಾ? ಅದು ತುಂಬ ನಮ್ಮ ಕರ್ನಾಟಕದವರು ತುಂಬ ಜನ ಸತ್ತಿದ್ದಾರೆ ಫ್ರೆಂಡ್ಸ್. ಓಕೆನಾ? ಧರ್ಮ ಕೇಳಿ ಶೂಟ್ ಮಾಡಿದ ಕಾಶ್ಮೀರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ಸಾವಾಗಿದೆ. ತುಂಬ ಅದು ವೈರಲ್ ಆಗಿದೆ. ನ್ಯೂಸ್ಗಳಾಗಿರ್ಬೋದು, ಪೇಪರ್ಗಳಲ್ಲಾಗಿರ್ಬೋದು, ದಿನಪತ್ರಿಕೆ ಆಗಿರ್ಬೋದು, ತುಂಬ ವೈರಲ್ ಆಗಿದೆ ಇದರಲ್ಲೆಲ್ಲ. ಓಕೆನಾ? ಟೆರರಿಸ್ಟು ಧರ್ಮಗಳ ಕೇಳಿ ಅಟ್ಯಾಕ್ ಮಾಡಿ ಅವ್ರಿಗೆ ಶೂಟೌಟ್ ಮಾಡಿದ್ದಾರೆ. ತುಂಬ ಕರ್ನಾಟಕ ಜನಗಳು ತುಂಬ ನಮ್ಮ ಶಿವಮೊಗ್ಗದಲ್ಲೂ ಆಗಿದೆ. ಮಂಜುನಾಥ್ ಅಂತ ಅವ್ರಿಗೂ ಆಗಿದೆ. ಕಣ್ಣಿಂದ ನೋಡಿ ತುಂಬ ದುಃಖಪಟ್ಟೆ. ಪಾಪ ಅವರು ಮೊದಲನೇ ವ್ಯಕ್ತಿ ಹೇಗೆಲ್ಲ ಇದ್ದರು ತುಂಬ ಚೆನ್ನಾಗಿ. ಓಕೆನಾ? ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಡಿಸ್ಟಿಂಕ್ಷನ್ ಬಂದಿದ್ದಾನೆ ಅಂತ ಪಾಪ ಅವರು ಹೋಗಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ. ಓಕೆನಾ? ಪ್ಯಾಲೇಸ್ ನೋಡ್ಕೊಂಬರೋಕ್ಕೆ, ಮಗನ ತೋರ್ಸೋಕ್ಕೆ. ಈ ರೀತಿ ಹಿಂಗಾಗಿದೆ ನೋಡಿ, ಹಣೆಬರ ಹೇಗೆಲ್ಲ ಇದೆ ಅನ್ನೋದು. ಓಕೆನಾ? ಸರ್ಕಾರ ಏನು ಮಾಡ್ತು ಅಂತಂದರೆ ಅವ್ರಿಗೆ ಈಗ ರಿಟರ್ನ್ ಮಾಡಿದ್ದಾರೆ. ಓಕೆನಾ? ನಮ್ಗೆ ತುಂಬ ಖುಷಿ ಆಯಿತು. ಇವಾಗೆಲ್ಲ ನೀವು ತಿಳಿದಿರ್ಬೋದು, ಏನಪ್ಪ ಅಂದ್ರೆ ಕರೆಂಟ್ಗಳಿಗೆಲ್ಲ ನೈಟು ಸರಿಯಾಗಿ ಕರೆಂಟ್ಗಳಿಲ್ಲ, ಬೆಳಗಿಲ್ಲ, ನೈಟ್ಗಳಿಲ್ಲ. ಓಕೆನಾ? IPLಗಳೆಲ್ಲ ರದ್ದು ಮಾಡಿದ್ದಾರೆ. ಇದು ಯುದ್ಧ ನಡೀತಿದ್ದಕ್ಕೋಸ್ಕರನೇ, ಹುಷಾರಾಗಿರ್ರಿ ಅಂತ. ಓಕೆನಾ? ಈ ರೀತಿ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೇದಾಯಿತು. ಓಕೆನಾ? ಈಗ ಆ ಕಡೆಯಿಂದ ಏನಪ್ಪ ಅಂದರೆ ಆಗಿರೋದು ಭಾರಿ ಈಗ ಕಂಟ್ರೋಲ್ಗಳಾಗಿದೆ ಫ್ರೆಂಡ್ಸ್. ಓಕೆನಾ? ಏನಪ್ಪ ಇವೆಲ್ಲ ಮಾಡೋದು ಏನಪ್ಪ ಅಂತಂದ್ರೆ ನಮ್ಮ ವೀರ ಯೋಧರು. ಓಕೆನಾ? ವೀರ ಯೋಧರು ನಾವು ಸಂತೋಷವಾಗಿರಬೇಕು ಅಂತಂದರೆ ನಮ್ಮ ವೀರ ಯೋಧರು ಎಲ್ಲ ತುಂಬ ಪ್ರಾಣ ಇಟ್ಟು ಅವರು ಓಕೆನಾ ನಮ್ಮನ್ನ ಕಾಯ್ತಾರೆ ಅಂತಂದರೆ ಕೋಟಿ ನಮನಗಳು ಅನ್ನೋದು ಸಲ್ಲಿಸ್ಬೇಕು ನಾವು. ಓಕೆನಾ? ಎಲ್ಲ ನೋಡಿ ಕರ್ನಾಟಕದಲ್ಲಿ, ಆಲ್ ಇಂಡಿಯಾದಲ್ಲಿ ಓಕೆನಾ ಒಬ್ಬ ಯೋಧ ಹೋಯ್ತು ಅಂದರೆ ಫೇಸ್ಬುಕ್ಕಲ್ಲೇ ಆಗಲಿ ಈಗೆಲ್ಲ ಅಭಿಪ್ರಾಯ ಅಂತ ಅಂದರೆ ನೋಡಿ ಎಷ್ಟೆಲ್ಲ ಇದೆ. ಒಬ್ಬ ಹೋದ ಅಂತ ಅಂದರೆ, ಹುತಾತ್ಮರಾದರು ಅಂದರೆ ಅವ್ರಿಗೆ ಎಷ್ಟು ಬೆಲೆ. ಸಾವಿರಾರು ಕೋಟಿ ಕೊಟ್ಟರು ಸಿಗಲ್ಲ. ನೋಡಿ, ಸಾವಿರಾರು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಮನುಷ್ಯ ಅವರು ಹೋಗಿ ಗಡಿ ಕಾದಿ ಪಾಪ ಅವರು ಇದ್ರಾಗಿ ನಮಗೋಸ್ಕರ ಕಾಯ್ಕೊಂಡು ಹೋಗಿ ಇದ್ರಾಗ ಬಂದರೆ ಅವರು. ಓಕೆನಾ? ಹೀಗೆಲ್ಲ ಕಷ್ಟ ಮನುಷ್ಯತ್ವ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ? ಇನ್ನೊಂದು ವಿಚಾರ ಏನಪ್ಪ ಅಂದರೆ, 1984 ಹಿಂದೆ ನಡೆದಂಥ ಗಾಂಧೀಜಿ ಸ್ವಾತಂತ್ರ್ಯ ಬರೋ ಮುಂಚೆ ಯುದ್ಧಗಳು ಬೇಡ ಅಂತ ಗಾಂಧೀಜಿಯವರು ನಿರ್ಣಯ ಮಾಡಿದ್ರು. ಯುದ್ಧ ಬೇಡ, ಯಾಕೆ ಧರ್ಮಗಳು ಬೇಡ, ಧರ್ಮ ಅಂತ ಯಾಕೆ ಹೊಡೆದಾಡ್ಕೊಂಡು ಸಾಯಬೇಕು ಧರ್ಮಗಳಲ್ಲಿ. ಓಕೆನಾ? ನಿಮ್ಮ ದೇಶದಲ್ಲಿ ನೀವಿರಿ, ನಿಮ್ಮ ರಾಜ್ಯಗಳಲ್ಲಿ ನೀವಿರಿ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಭಾರತ, ನಾವಿರ್ತೀವಿ. ನೀವು ನಮ್ಮ ಹತ್ರ ಸುಳಿಯೋದು ಬೇಡ, ನಾವು ನಿಮ್ಮ ಹತ್ರ ಸುಳಿಯೋದು ಬೇಡ ಅಂತ ಗಾಂಧೀಜಿ ಈಗೆಲ್ಲ ಸ್ಟ್ರೈಕ್ ಮಾಡಿಕೊಂಡು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ತುಂಬ ಎಲ್ಲ ಗಾಂಧೀಜಿ ಜೊತೆ ಸೇರಿಕೊಂಡು ಎಲ್ಲ ಹೇಳಿದ್ರು, ಯುದ್ಧಗಳು ಬೇಡ, ನಿಮ್ಮ ಜಾಗದಲ್ಲಿ ನೀವಿರಿ, ನಮ್ಮ ಜಾಗದಲ್ಲಿ ನಾವಿರ್ತೀವಿ. ಓಕೆನಾ? ಧರ್ಮಗಳು ಬೇಡ, ಎಲ್ಲ ಒಂದೇ ಅಂತ ಮಾಡಿದ್ರು. ಕೊನೆಗೂ ಅವ್ರನ್ನೇ ಮುಗಿಸ್ಬಿಟ್ರು. ಓಕೆನಾ? ಆದರೂ ಏನಪ್ಪ ಅಂದರೆ ಸ್ವಾತಂತ್ರ್ಯ ತಂದು ಕೊಟ್ಟೋದ್ರು. ಅಲ್ಲಿಂದ ಏನಪ್ಪ ಅಂದರೆ ಅಲ್ಲಿಂದ ಶುರು ಆಗಿದ್ದು ಯುದ್ಧಗಳು. ಅಲ್ಲಿಂದ ಶುರು ಆದಮೇಲೆ ಮಿಲ್ಟ್ರಿ, ಓಕೆನಾ, ಟೆರರಿಸ್ಟು ಎಲ್ಲ ಉಟ್ಕೊಂಡ್ರು.
ಓಕೆನಾ. ಅವಾಗೇನಪ್ಪ ಆಯಿತು ಅಂದರೆ ಯಾವಾಗ ಗಾಂಧೀಜಿಯವರು ಸಾಯೋ ಮುಂಚೆ ಬೇಡ ಅಂತ ಪಾಪ ಇದು ಮಾಡ್ರು, ಅವ್ರ ಮಾತು ಕೇಳಿದರೆ ಈ ರೀತಿ ಆಗ್ತಿರಲಿಲ್ಲ. ಅವ್ರ ದೇಶದಲ್ಲಿ ಅವ್ರು ಇರ್ತಿದ್ರು, ನಮ್ಮ ದೇಶದಲ್ಲಿ ನಾವು ಇರ್ತಿದ್ವಿ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ಇಂಡಿಯಾಗಳಲ್ಲಿ ನಾವು ಇರ್ತಿದ್ವಿ ಸಂತೋಷವಾಗಿ. ಈ ರೀತಿ ಯಾವುದೋ ಅವಶ್ಯಕತೆ ಇರಲಿಲ್ಲ ಚೆನ್ನಾಗಿದ್ದಿದ್ರೆ. ಇದು ಏನಪ್ಪ ಅಂತಂದರೆ ಇದು ಗಾಂಧೀಜಿ ಪಾಪ ಅವ್ರನ್ನೇ ಮುಗಿಸ್ಬಿಟ್ರು. ಓಕೆನಾ. ಅಲ್ಲಿಂದ ಶುರು ಆಗಿದ್ದು ಇಲ್ಲಿವರೆಗೂ ಅದನ್ನ ತಡೆಯೋಕ್ಕಾಗಲಿಲ್ಲ. ಯುದ್ಧನೂ ನಡೀತಾನೇ ಇದೆ. ಓಕೆನಾ. ಧರ್ಮಗಳಲ್ಲಿ ನಡೀತಾ ಇದೆ, ಬೇರೆ ಬೇರೆ ಧರ್ಮಗಳಲ್ಲಿ ನಡೀತಾ ಇದೆ. ಓಕೆನಾ. ಧರ್ಮಗಳಲ್ಲಿ ಬೇರೆ ಬೇರೆ ಅದರ ಜಗಳಗಳಾಗ್ತಿರೋದು, ಕೆಲವೊಂದು ಏನೇನೋ ನಡೀತಾ ಇದೆ ಧರ್ಮಗಳಲ್ಲಿ. ಓಕೆನಾ. ಧರ್ಮಗಳಲ್ಲಿ ಈ ರೀತಿ ಎಲ್ಲ ಅಡಾಚಣೆಗಳು ಮಾಡ್ತಾಯಿದ್ದಾರೆ. ಈ ರೀತಿಯಿಂದನೇ ನೋಡಿ ಈ ರೀತಿ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ. ಈ ರೀತಿ ಮಾಡಿದ್ಕೆ ನಮ್ಮ ವೀರ ಯೋಧರು ಹೇಗೆಲ್ಲ ತರಾಟೆ ತಗೊಂಡಿದ್ದಾರೆ ಅನ್ನೋದು ಅದ್ರ ತುಂಬ ತುಂಬ ಹೆಮ್ಮೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ. ಫ್ರೆಂಡ್ಸ್ ನೋಡಿರ್ಬೋದು ನೀವು ಯಾವ ಥರಲಾದ್ರು ವೀರ ಯೋಧರು ಪಾಪ ನಮಗೋಸ್ಕರ ಅವರು ಗಡಿ ಕಾಯ್ತಾ ಇದ್ದಾರೆ ಅಂತಂದರೆ ಅವರು ಊಟ ಹೇಗೆ ಮಾಡ್ತಾರೆ, ನಾವೇನು ಮಾಡ್ತೀವಿ ಮನೆಗಳಲ್ಲಿ ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಲೋಟದಲ್ಲಿ ನೀರು ಕುಡಿತೀವಿ, ಇಲ್ಲ ಚೊಂಬಲ್ಲಿ ನೀರು ಕುಡಿತೀವಿ. ಓಕೆನಾ. ಸಂತೋಷವಾಗಿರ್ತೀವಿ. ಪಾಪ ಅವರು ತಟ್ಟೆ ಇಲ್ಲ, ಲೋಟ ಇಲ್ಲ, ಕುಡಿಲಿಕ್ಕೆ ಒಂದು ಮನೇಲಿ ನೀರಿಲ್ಲ. ಅವ್ರು ಹೇಗೆ ತಿಂತಾರೆ ಅನ್ನೋದು ನೀವು ಕಣ್ಣಿಂದ ನೋಡಿದಿರ ಅವರು. ಏನೋ ಒಂದು ಭೂಮಿಲಿ ಓಕೆನಾ ಯಾವುದೋ ಒಂದು ತಗೊಂಡು ಅದನ್ನು ಏನು ಮಾಡ್ತಾರೆ, ಅದನ್ನ ಕ್ಲೀನ್ ಮಾಡ್ಕೋತಾರೆ. ರೊಟ್ಟಿಗಳನ್ನ ಹೇಗೆಲ್ಲ ತಿಂತಾರೆ ಗೊತ್ತಾ ಅವರು? ರೊಟ್ಟಿನ ಪುಡಿ ಮಾಡ್ಕೊಂಡು ಭೂಮಿಲೇ ಮಣ್ಣೆಲ್ಲ ಉಫ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲದಲ್ಲೇ ರೊಟ್ಟಿ ಇಟ್ಕೊಂಡು ಮತ್ತು ಗಂಜಿ ಇರ್ತದೆ, ಆ ಗಂಜಿನ ತಿನ್ಕೊಂಡು ನೀರು ಹೆಂಗೆ ಕುಡಿತಾರೆ ಗೊತ್ತಾ? ಒಂದು ಮಳೆ ನೀರು ನಿಂತಿರ್ಬೋದು ಅಲ್ಲಿ. ಓಕೆನಾ. ಒಂದು ಯಾವುದೋ ಒಂದು ಪೈಪಲ್ಲಿ ಅಲ್ಲಿ ಭೂಮಿಲಿ ಸಣ್ಣದಾಗೆ ನೀರು ಬತ್ತಿರ್ಬೋದು, ಅಲ್ಲಿ ನೀರು ಕೈಯಿಂದ ನಾವು ತೊಗೊಂಡು ಕುಡಿಯೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಬಟ್ಟೆ ಇಟ್ಕೊಂಡ್ರೆ ಕರ್ಚಿಪ್ಪು, ಆ ಕರ್ಚಿಪ್ಪಲ್ಲಿ ನೀರನ್ನು ನೆನೆಸ್ಕೊಂಡು ಕರ್ಚಿಪ್ಪಲ್ಲಿ ಬಾಯಿ ಹಾಕೊಂಡು ಅದನ್ನ ಚಿಪ್ತಾ ಇರ್ತಾರೆ. ನೋಡಿ ಎಲ್ಲ ಕಷ್ಟ. ನಾವು ಆ ರೀತಿಲಿ ಮಾಡೋಕ್ಕಾಗ್ತಿಲ್ಲ. ಚಂಬಲು ಗೊಟ 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 ಅಂತ ಕುಡಿತೀವಿ. ಓಕೆನಾ. ವಾಟರ್ ಕ್ಯಾನ್ ತಗೊಂಡು ಕುಡಿತೀವಿ. ಪಾಪ ಅವರೆಲ್ಲ ಹೇಗೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅನ್ನೋದು. ಓಕೆನಾ ಫ್ರೆಂಡ್ಸ್. ಹೇಗೆಲ್ಲ ಕಷ್ಟ ಪಾಪ ದುಃಖ, ಫ್ಯಾಮಿಲಿ ಬಿಟ್ಟು ಅವರು ಫ್ಯಾಮಿಲಿ ಮನೆಯಲ್ಲಿ ಬಿಟ್ಟು ಹಾಗೆಲ್ಲ ನಮಗೋಸ್ಕರ ಮಾಡ್ತಾಯಿದ್ದಾರೆ ಅಂತಂದರೆ ಓಕೆನಾ. ಅವರ ಕಾಲು ತೊಳೆದು ಪೂಜೆ ಮಾಡಿದ್ರು ಆ ದೇವರು ತೃಪ್ತಿ ಸಿಗಲ್ಲ. ಇನ್ನೂ ತುಂಬ ಚೆನ್ನಾಗಿ ಅವ್ರಿಗೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಫ್ರೆಂಡ್ಸ್ ನಾನು ಜಾಸ್ತಿಯನ್ನು ಮಾತಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ಓಕೆನಾ. ನಾನು ಇದ್ದಷ್ಟು ಹೇಳಿದ್ದೀನಿ. ಓಕೆನಾ. ನಾವು ಇಲ್ಲಿ ಏನಪ್ಪ ಭೂಮಿ ಮೇಲೆ ಚೆನ್ನಾಗಿ ನಾವು ಇದ್ದೀವಿ ಅಂತಂದರೆ, ಸಂತೋಷ ಆಗಿದ್ದೀವಿ ಅಂತಂದರೆ ಅವರೇ ಕಾರಣ. ಓಕೆನಾ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಯ್ತು ಫ್ರೆಂಡ್ಸ್. ನಾನೊಂದು ಅವ್ರ ಬಗ್ಗೆ ಒಂದು ಮಾತಾಡಿದ್ದೀನಿ ಫ್ರೆಂಡ್ಸ್. ನಾನು ಮಾತಾಡೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರಾ, ಲಾಂಗ್ ವೀಡಿಯೋಸು ಫುಲ್ಲು ನೋಡಿ ಸ್ಕಿಪ್ ಮಾಡ್ದೇನೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಅನ್ನೋದು ಎಲ್ರಿಗೂ ಹೇಳ್ತೇನೆ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.